ಚಿರು, ಎಲ್ಲಿ ಹೋಗಿದ್ದೆ? ಅಣ್ಣನ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಅವ್ನು ಎಲ್ಲಿದ್ದಾನಂತೆ? ಯಾವಾಗ ಬರ್ತಾನಂತೆ? ನಾನು ದುಃಖದಲ್ಲಿದ್ದರೂ ನನ್ನ ಮನೆಯವ್ರಿಗೆ ಮಾತ್ರ ನೋವು ಕೊಡಬಾರ್ದು. ಯಾವ ಕಾರಣಕ್ಕೂ ಅಣ್ಣ ಇಲ್ಲ ಅನ್ನೋದನ್ನು ಯಾರಿಗೂ ಹೇಳಲ್ಲ. ಚಿರು, ಏನು ಯೋಚನೆ ಮಾಡ್ತಿದ್ಯಾ? ಗುರು ಅಣ್ಣನ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಿಲ್ಲ. ಗೊತ್ತಿರೋರ್ಗೆ ಹೇಳಿದ್ದೀನಿ, ಹುಡುಕ್ತಾರೆ. ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದ ತಕ್ಷಣ ತಿಳಿಸ್ತೀನಿ, ಡೋಂಟ್ ವರಿ. ನಿನ್ನ ಕೆಲಸದ ವಿಷಯ ಏನಾಯಿತು? ಹುಡುಕ್ತಿದ್ದೀನಿ, ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಬೇರೆ ಕಡೆ ಯಾಕೆ ಕೆಲಸ ಮಾಡಬೇಕು? ನಮ್ಮ ಕಂಪ್ನಿಲೇ ಕೆಲಸ ಮಾಡ್ಬೋದಲ್ಲ. ನನ್ನ ಮನಸ್ಸು ಒಪ್ಪಲ್ಲ ಚಿರು. ಸರಿ, ನಾನೇ ಬೇರೆ ಕಡೆ ರೆಫರ್ ಮಾಡಲಾ? ಬೇಡ, ನನಗೆ ಗೊತ್ತಿರೋರಿಗೆ ಹೇಳಿದ್ದೀನಿ. ಅವ್ರು ಕಾಲ್ ಮಾಡಿದಾಗ ಹೋಗ್ತೀನಿ. ಸರಿ, ಅಂತೂ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ, ಅದೇ ಸಂತೋಷ. ನಿನಗೆ ನನ್ನ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ರು ಕೇಳು. ಐ ವಿಲ್ ಬಿ ದೇರ್ ಫಾರ್ ಯು. ಕ್ಯಾಪ್ಟನ್, ದೂರ ಹೋಗಿ ನಂಗೇನು ಮಾಡ್ಬಿಡಿ. ಗಾಬರಿ ಆಗ್ಬೇಡಿ. ನಾನು ನಿಮಗೆ ತೊಂದರೆ ಕೊಡೋಕ್ಕೆ ಅಂತ ಬಂದಿಲ್ಲ. ನಿಮ್ಮನ್ನ ಸೇಫಾಗಿ ನೋಡ್ಕೊಳ್ಳೋದಕ್ಕೆ ನಾನು ಇರೋದು. ಪ್ಲೀಸ್ ನನ್ನ ನಂಬಿ. ಬೇಡ ಬೇಡ, ಹೋಗಿ, ದೂರ ಹೋಗಿ. ನಿಮ್ಮ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಇಷ್ಟೊಂದೆಲ್ಲ ಏಟಾಗಿದೆ ಅಲ್ವಾ, ಅದಕ್ಕೆ ನಿಮಗೆ ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ನಿಮಗೋಸ್ಕರ ತಿಂಡಿ ತಂದಿದ್ದೀನಿ, ತಿನ್ನಿ, ಓಕೆನಾ? ತೊಗೊಳ್ಳಿ, ತಿನ್ನಿ. ಒಂದು ನಿಮಿಷ, ನೀರು. ಯಾಕೆ ತಿನ್ನೋದನ್ನ ನಿಲ್ಸಿದ್ರಿ? ನಾನೇ ತಿನ್ನಿಸ್ಲಾ? ಪ್ಲೀಸ್ ಸ್ವಲ್ಪ ತಿನ್ನಿ. ಮಾಡಿ. ಬೇಡ. ತಿಂದಿಲ್ಲ ಅಂತ ಹೇಗೆ? ನಿಮಗೆ ಶಕ್ತಿ ಹೇಗೆ ಬರುತ್ತೆ ಹೇಳಿ? ಪ್ಲೀಸ್ ತಿನ್ನಿ. ತೊಳಿ. ವೆರಿ ಗುಡ್. ಗುಡ್ ಮಾರ್ನಿಂಗ್. ತಿಂಡಿ ಹಾಕೊಡ್ಲಾ? ಬೇಡ, ನಂದಾಯ್ತು. ಆದ್ರೆ ನಂದು ಆಗಿಲ್ವಲ್ಲ ಸಿಂಹ. ನೀವು ಹೋಗಿ ಮಾಡೋದು. ತಗೊಳ್ಳಿ, ನಿಮಗೋಸ್ಕರ ಹೊಸ ಬಟ್ಟೆ ತಂದೀನಿ. ಎದೊಳ್ಳಿ, ನಾನು ಹಾಕ್ತೀನಿ. ಪರವಾಗಿಲ್ಲ, ಕೊಡೆ. ಏನು ಅನ್ಕೋಬೇಡಿ, ಬಟ್ಟೆ ಎಲ್ಲ ಗಲೀಜಾಗಿದೆ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಕೈ ಬೇರೆ ಹೀಟ್ ಆಗಿದೆಯಲ್ಲ, ಇದೊಳ್ಳಿ. ಯಾರು ನೀವು ಈ ಕಾಡಿಗೆ ಹೇಗೆ ಬಂದ್ರಿ? ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು? ನಿಮ್ಮ ಹೆಸರೇನು ಅಂತ ಹೇಳ್ಬೋದಾ? ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತದೆ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ನಿಮಗೆ ನಾನು ಯಾರು, ನನ್ನನ್ನು ಎಲ್ಲರೂ ನೋಡಿರೋ ನೆನಪಿದೆಯಾ? ನಾನೆಲ್ಲಿದ್ದೇನೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ?
ಏನೂ ಗಾಬರಿ ಆಗಬೇಡಿ, ನೀವು ಸೇಫಾಗಿರೋ ಜಾಗದಲ್ಲೇ ಇದ್ದೀರಾ. ಆದರೆ ನೀವು ಯಾರು ಏನು ಅಂತ ಏನೂ ಗೊತ್ತಾಗಿಲ್ಲ. ನಿಮ್ಮ ಬಗ್ಗೆ ಏನಾದರೂ ಹೇಳಿ ಪ್ಲೀಸ್. ಗಾಬರಿ ಆಗಬೇಡಿ, ಅದು ಪಾತ್ರೆ ಬಿದ್ದಿದ್ದ ಶಬ್ದ ಅಷ್ಟೇ. ಧೈರ್ಯವಾಗಿರಿ, ನಾನು ಇಲ್ಲೇ ಇದ್ದೀನಿ. ಕಾಫಿ. ಏನೂ ಆಗಲ್ಲ, ಭಯ ಪಡ್ಬೇಡಿ, ತಗೊಳ್ಳಿ, ಕುಡೀರಿ. ನರಸಿಂಹ, ಇವ್ರು ನನ್ನನ್ನು ನೋಡಿದ್ರು ಅಥವಾ ನನ್ನ ವಾಯ್ಸ್ ಕೇಳಿದ್ರು ಸಾಕು ತುಂಬಾ ಹೆದರ್ಕೊಳ್ತಿದ್ರು. ಹೌದಾ? ಹೇಗೋ ನಾನೇ ಸ್ವಲ್ಪ ಧೈರ್ಯ ಹೇಳಿ ತಿಂಡಿ ತಿನ್ನಿಸ್ದೆ. ಮೇ ಬಿ ಇವತ್ತು ಈ ಥರ ಪರಿಸ್ಥಿತಿಲಿರೋದಕ್ಕೆ ಯಾವುದೋ ಹೆಣ್ಣೆ ಕಾರಣ ಆಗಿರಬೇಕು. ಅದಕ್ಕೆ ನಿನ್ನನ್ನು ನೋಡಿದ್ರು ಹೆದರ್ಕೋತಾ ಇದ್ದಾರೆ ಅನ್ಸುತ್ತೆ. ಇರ್ಬೋದು, ಆದರೆ ಇವ್ರು ಹೆದರ್ಕೊಳ್ತಿರೋ ಆ ಹೆಂಗಸು ಯಾರಿರ್ಬೋದು? ಔಷಧಿ ತೊಗೊಂಡ್ಮೇಲೆ ಸ್ವಲ್ಪ ಮಂಪ್ರು ಅನಿಸುತ್ತೆ. ನಿದ್ದೆ ಮಾಡಲಿ ಸ್ವಲ್ಪ ಹೊತ್ತು. ನೋಡ್ಕೊ, ಏನು ಎಮರ್ಜೆನ್ಸಿ ಇದ್ದರೆ ನನಗೆ ಫೋನ್ ಮಾಡು. ನರಸಿಂಹ, ನೀನು ನೋಡ್ಬೇಕಂದಾಗಲೂ ಫೋನ್ ಮಾಡ್ಬೋದಾ? ಬರ್ತೀನಿ. ಬಾಯ್. ನೀನಿಲ್ಲ ಅನ್ನೋದನ್ನ ಇನ್ನೂ ನಂಬಕ್ಕಾಗ್ತಲ್ಲ ಅಣ್ಣ. ಮನೆಯವರು ಅದೇ ನಂಬಿಕೆಯಲ್ಲಿದ್ದಾರೆ. ಆದರೆ ಈ ಸೀಕ್ರೆಟ್ನ ಇನ್ನೂ ಎಷ್ಟು ದಿನ ಮೇಂಟೈನ್ ಮಾಡ್ತೀನೋ ಗೊತ್ತಿಲ್ಲ. ನೋಡೋಣ, ಸದ್ಯಕ್ಕೇನಾದರೂ ಸುಳ್ಳು ಹೇಳಿ ಎಲ್ಲರ ಮನಸ್ಸಲ್ಲಿರೋ ಅನುಮಾನನ ನೋವನ್ನ ಕಡಿಮೆ ಮಾಡಿರ್ತೀನಿ. ಅದಕ್ಕೆ ಆಗಲೇ ಮಗುನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಇನ್ನು ನೀನಿಲ್ಲ ಅನ್ನೋ ಗೊತ್ತಾದರೆ ಎಷ್ಟು ಸಂಕಟ ಪಡ್ತಾರೋ ಏನೋ. ಚಿರಾಗ್, ಯಾಕೆ ಡಲ್ಲಾಗಿದ್ದೀರಾ? ಏನಿಲ್ಲ. ನಿಮಗೆ ಭಾವನ ಬಗ್ಗೆ ಏನಾದರೂ ಗೊತ್ತಾ? ನನಗೆ ಯಾಕೋ ನೀವು ನಮ್ಮೆಲ್ಲರ ಹತ್ರನೂ ಸುಳ್ಳು ಹೇಳ್ತಿದ್ದೀರಾ ಅನಿಸ್ತಿದೆ. ನೀವು ಹೇಳ್ತಿರೋದ್ರ ಮೇಲೆ ನಂಗೆ ನಂಬಿಕೆ ಬರ್ತಿಲ್ಲ ಚಿರಾಗ್. ಪ್ಲೀಸ್ ನಿಜ ಹೇಳಿ. ನಾನು ಯಾಕ್ರಿ ನಿಮಗೆ ಹೇಳಬೇಕು? ಅಣ್ಣ ಎಲ್ಲಿದ್ರೆ ನಿಮಗೇನು? ನಂಬಿಕೆ ಕಳ್ಕೊಂಡಿರೋ ನಿಮ್ಮನ್ನ ನಂಬಿಸೋ ಅವಶ್ಯಕತೆ ನನಗಿಲ್ಲ. ವಾಟ್? ನಾನೇನು ನಂಬಿಕೆ ಕಳ್ಕೊಂಡಿದ್ದೀನಿ? ನೀವು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ನಿಮ್ಮ ಉದ್ದೇಶ ಏನು ಅಂತ ಇವಾಗಲೇ ಹೇಳ್ಬಿಡಿ ನನಗೆ. ಚಿರಾಗ್, ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಜೊತೆ ಸಂಸಾರ ಮಾಡಬೇಕು ಅಂತಲೇ ಮದುವೆ ಆಗಿದ್ದು. ಅದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಅಷ್ಟೇನಾ? ಅಫ್ಕೋರ್ಸ್, ಇನ್ನೇನಿದೆ. ಮತ್ತು ಅವತ್ತು ಸಿಮ್ ಕಾರ್ಡ್ ಬಗ್ಗೆ ಕೇಳಿದಾಗ ಏನೇನೋ ಹೇಳಿದ್ರಿ. ಮತ್ತು ಮೊನ್ನೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಗೂ ಹೋಗಿದ್ರಿ. ಇದೆಲ್ಲದನ್ನೂ ಎಲ್ಲರ ಹತ್ರ ಮುಚ್ಚಿಟ್ಟಿಲ್ವಾ ನೀವು? ಇಲ್ಲ ಚಿರಾಗ್, ಅದು ಸ್ಟಾಪ್ ಇಟ್ ದಿಶಾ. ನಮ್ಮ ಅತ್ತಿಗೆ ಹೊಟ್ಟೆಲಿ ಬೆಳೀತಿದ್ದ ಜೀವನ ಕಿತ್ಕೊಂಡು ಅವ್ರ ಜೀವನ ಹಾಳು ಮಾಡಿರೋ ನಿಮ್ಮ ಹತ್ರ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಚಿರಾಗ್, ನಾನು ನಿಮ್ಮ ಅತ್ತಿಗೆ ಜೀವನನ ಹಾಳು ಮಾಡಿಲ್ಲ. ಅವರೇ ಬಿದ್ದಿದ್ದು. ಅದು ನಿಮ್ಮ ಹತ್ರ ಎಷ್ಟು ಸಲ ಹೇಳಿ, ಆದರೂ ಪದೇ ಪದೇ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿರ್ತೀರಾ? ನಿಮ್ಮ ಮೇಲೆ ಆಣೆ ಮಾಡಬೇಕಾ ಅಥವಾ ನಿಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಬೇಕಾ? ಹೇಳಿ. ಆಣೆ ಪ್ರಮಾಣ ಮಾಡಿದ ತಕ್ಷಣ ಮಾಡಿದ ತಪ್ಪು ಸರಿ ಹೋಗ್ಬಿಡಲ್ಲ. ನೀವು ನನ್ನ ಹತ್ರ ಎಷ್ಟೇ ಸುಳ್ಳು ಹೇಳಿದ್ರು ನಿಮ್ಮ ಆತ್ಮಸಾಕ್ಷಿಗೆ ನೀವು ಮೋಸ ಮಾಡ್ಕೊಳಕ್ಕಾಗಲ್ಲ. ನೆನಪಿರಲಿ, ನಿಮ್ಮನ್ನು ನನ್ನ ಜೊತೆ ಇಷ್ಟಪಟ್ಟು ಮದುವೆ ಮಾಡಿಸಿರೋ ಅತ್ತಿಗೆಗೆ ಹಿಂಗೆ ಮಾಡಿದ್ದೀರಲ್ಲ, ನಿಮ್ಮನ್ನೇನು ಯಾರು ನಂಬ್ತಾರೆ? ಯಾಕೆ ನಂಬ್ತಾರೆ? ನನ್ನನ್ನು ನಂಬಿ ಅಂತ ನಾನು ಕೇಳ್ತಿಲ್ಲ, ಆದರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿರೋದು. ಅಲ್ಲ ಚಿರಾಗ್, ನಿಮ್ಮ ಅತ್ತಿಗೆ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತೀರಾ ಅಲ್ವಾ? ಅವ್ರು ಯಾವ ಉದ್ದೇಶದಿಂದ ನನ್ನ ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾ?
ಏನು ನಿಮ್ಮ ಮಾತಿನ ಅರ್ಥ? ಅಂದರೆ ನಿಮ್ಮ ಪ್ರಕಾರ ಅದಕ್ಕೆ ತಪ್ಪು ಮಾಡಿದಾರಂತನಾ? ನೀನು ಚಿರು ಒಂದಾಗಬೇಕು, ಚಿರು ನಿನ್ನ ಒಪ್ಕೋಬೇಕು ಅಂದರೆ ಅದಕ್ಕಿರೋದಿದೊಂದೇ ದಾರಿ. ಈ ವಿಷಯ ನಮ್ಮಿಬ್ಬರಲ್ಲೇ ಆದಷ್ಟು ಬೇಗ ದೀಪನ್ ಕತೆ ಫಿನಿಶ್ ಮಾಡ್ತಾರೆ. ಹೇಳಿ, ನಮ್ಮ ಅದಕ್ಕೆ ಯಾವ ಉದ್ದೇಶದಿಂದ ನಿಮ್ಮನ್ನು ನನ್ನ ಜೊತೆ ಮದುವೆ ಮಾಡಿಸಿದ್ರು ಈಗಲೇ ಹೇಳ್ಬಿಡಿ. ಅವರು ದೀಪನ ಚಿರು, ಸಾರಿ, ನೀವಿಬ್ರು ಇಂಪಾರ್ಟೆಂಟ್ ಆಗಿರೋ ಮಾತಾಡ್ತಿದ್ರಿ ಅನ್ಸುತ್ತೆ. ಇವ್ರ ಜೊತೆ ಏನು ಇಂಪಾರ್ಟೆಂಟು ಇಲ್ಲ, ಹೇಳಚ್ಚು. ಅದು ನಾನು ಇಂಟರ್ವ್ಯೂಗೆ ಹೋಗ್ತಿದ್ದೆ. ಕೊನೆಗೂ ನೀನು ಹಠನ ಗೆದ್ಬಿಡ್ತಲ್ಲ. ನೀನು ಅಂದ್ಕೊಂಡು ಹಾಗೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ಯಾ. ರೆಸ್ಪೆಕ್ಟ್ ದ್ಯಾಟ್. ಆಲ್ ದಿ ಬೆಸ್ಟ್. ಚೆನ್ನಾಗಾಗಲಿ. ಥ್ಯಾಂಕ್ ಯು. ಬಾಯ್ ದಿಶಾ. ಬಾಯ್ ಅಕ್ಕ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಳ್ರಿ, ಅದೇನೋ ಹೇಳ್ತಿದ್ರಲ್ಲ. ನಥಿಂಗ್ ಚಿರಾಗ್. ದೇವ್ರೆ, ಇವತ್ತು ಇಂಟರ್ವ್ಯೂಲಿ ಪಾಸ್ ಆಗೋ ಥರ ಮಾಡಿಬಿಡಪ್ಪ. ಯೋಚನೆ ಮಾಡಬೇಡಿ ಮೇಡಮ್, ಆ ದೇವರು ನಿಮ್ಮ ಬೈಕಿನ ಖಂಡಿತ ಈಡೇರಿಸ್ತಾನೆ. ಥ್ಯಾಂಕ್ ಯು. ನಮ್ಮ ಬಾಸು ತುಂಬ ಸ್ಟ್ರಿಕ್ಟು. ಹೌದಾ? ಓ, ಹಂಗೆ ಇಂಟೆಲಿಜೆಂಟ್ ಕೂಡ. ಅವ್ರನ್ನ ಸರ್ ಅಂತ ಎಲ್ಲ ಕರೆಯಂಗಿಲ್ಲ, ಬಾಸ್ ಅಂತಾನೆ ಕರಿಬೇಕು. ಹೌದಾ? ಇಲ್ಲಾಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ನಿಮಗೆ ಕೆಲಸನೂ ಸಿಗಲ್ಲ. ಸರಿ, ಹಾಗೆ ಕರಿತೀನಿ. ಹೋಗಿ ಮೇಡಮ್, ಒಂದು ಸರ್. ಹಾಂ. ಎಕ್ಸ್ಕ್ಯೂಸ್ ಮೀ ಸರ್. ಅವ್ರನ್ನ ಸರ್ ಅಂತ ಎಲ್ಲ ಕರೆಯಂಗಿಲ್ಲ, ಬಾಸ್ ಅಂತಾನೆ ಕರಿಬೇಕು. ಎಕ್ಸ್ಕ್ಯೂಸ್ ಮೀ ಬಾಸ್. ಹಾಂ ಬನ್ನಿ, ಟೇಕ್ ಯು ಸೀಟ್. ನೀವು? ನನ್ನ ಹೆಸರು ಅರ್ಚನಾ ಅಂತ ಬಾಸ್. ಇಂಟರ್ವ್ಯೂಗೆ ಅಂತ ಬಂದಿದ್ದೆ ಬಾಸ್. ನನ್ನನ್ನು ಬಾಸ್ ಅಂತ ಯಾಕೆ ಕರಿತಿದ್ದೀರಾ? ಸಾರಿ ಬಾಸ್, ನಿಮ್ಮನ್ನು ಬಾಸ್ ಅಂತ ಕರಿಬೇಕು ಅಂತ ನಿಮ್ಮ ಆಫೀಸ್ ಬಾಯ್ ಹೇಳಿದ್ರು ಬಾಸ್. ಹಾಗಂತ ಹೇಳಿದ್ರೆ ನಿಮಗೆ ಕೆಲಸ ಸಿಗತ್ತೆ ಅಂತಲೂ ಹೇಳಿದ್ರಾ? ಹೌದು ಬಾಸ್. ಇದೇ ಲಾಸ್ಟ್. ಇನ್ನೊಂದು ಸಲ ನನ್ನನ್ನು ಬಾಸ್ ಅಂತ ಕರೆದ್ರೆ ನಿಮಗೆ ಕೆಲಸ ಸಿಗೋದಲ್ಲ, ಇಂಟರ್ವ್ಯೂನು ಮಾಡದೆ ಆಚೆ ಕಳಿಸ್ಬೇಕಾಗಿ ಬರುತ್ತೆ. ಬಿ ಕೇರ್ಫುಲ್. ಸಾರಿ ಬಾಸ್. ವಾಟ್? ಸಾರಿ ಸರ್. ಐ ಮೀನ್ ಡೋಂಟ್ ವರಿ, ಐ ಆಮ್ ನಾಟ್ ಎ ಸೀರಿಯಸ್ ಪರ್ಸನ್. ಇನ್ಫ್ಯಾಕ್ಟ್ ನಾನು ಜೋರಾಗಿ ಮಾತಾಡಿದ್ರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ ಟೆಸ್ಟ್ ಮಾಡ್ತಿದ್ದೆ ಅಷ್ಟೆ. ನಾನು ಯಾವ ಥರ ಮನುಷ್ಯ ಅಂತ ಮನಸ್ಸಲ್ಲೇ ನನ್ನನ್ನು ಬೈಕೋತಾ ಇದ್ದೀರಾ? ಇಲ್ಲ. ಏನೋ ನನ್ನ ಮೊದಲನೇ ಟೆಸ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿಗೆ ಯಾರೇ ಇಂಟರ್ವ್ಯೂಗೆ ಬಂದರೂ ನನಗೆ ಓವರಾಗಿ ರೆಸ್ಪೆಕ್ಟ್ ಕೊಡಬೇಕು ಅಂತ ನಮ್ಮ ಆಫೀಸ್ ಬಾಯ್ ಸುಳ್ಳು ಹೇಳಿ ಅವ್ರನ್ನ ಒಳಗೆ ಕಳಿಸ್ತಾನೆ. ಬಟ್ ನನಗೆ ಅವೆಲ್ಲ ಇಷ್ಟ ಆಗಲ್ಲ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಕೆಲಸನೂ ಕೊಡಲ್ಲ. ಹೌದಾ ಸರ್? ಹೇ ಡೋಂಟ್ ವರಿ, ನಾನಿನ್ನೂ ನಿಮ್ದು ಇಂಟರ್ವ್ಯೂನೂ ಸ್ಟಾರ್ಟ್ ಮಾಡಿಲ್ವಲ್ಲ. ಈ ಕಂಪ್ನಿ CEO ನಾನೇ ಆಗಿದ್ರು ಆಫೀಸ್ ಸ್ಟಾಫ್ ಜೊತೆ ನಾನು ಒಬ್ಬನಾಗಿರೋಕ್ಕೆ ಇಷ್ಟಪಡ್ತೀನಿ, ಸಿಂಪಲ್ ಆಗಿ. ಸರಿ, ನಿಮ್ಮ ಫೈಲ್ ಕೊಡಿ. ಇಂಟ್ರೆಸ್ಟಿಂಗ್. ಮಿಸ್ ಅರ್ಚನಾ, ನಿಮಗೆ ಮಕ್ಕಳು ಅಂದರೆ ಇಷ್ಟನಾ? ಮಕ್ಕಳ ಜೊತೆ ಬೆರೆಯೋದು, ಅವ್ರನ್ನ ನೋಡ್ಕೊಳ್ಳೋದು ಅಂದರೆ ನಿಮ್ಗೇನು ಅನಿಸುತ್ತೆ? ಮಕ್ಕಳ ಜೊತೆ ಬೆರೆಯೋದು ಖುಷಿನೇ ಅಲ್ವಾ ಸರ್? ಮಕ್ಕಳಂದ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಮಕ್ಕಳನ್ನ ಬೆಳೆಸೋದಕ್ಕೆ ಮುಖ್ಯವಾಗಿ ಏನು ಬೇಕಾಗತ್ತೆ? ಮನಿ ಆರ್ ಮ್ಯಾನ್ ಪವರ್? ಅವೆರಡಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರಬೇಕು. ವೆರಿ ಗುಡ್.
ಐ ಲೈಕ್ ಯು ಆನ್ಸರ್. ಕಮ್ ಬ್ಯಾಕ್ ಟು ದ ಪಾಯಿಂಟ್. ಮಕ್ಕಳ ಬಗ್ಗೆ ಸರ್ ನನಗೊಂದು ಡೌಟ್ ಇದೆ. ಮಕ್ಕಳ ಬಗ್ಗೆನಾ? ಅಲ್ಲ, ಈ ಕಂಪ್ನಿ ಬಗ್ಗೆ. ಅಯ್ಯಯ್ಯೋ, ಇಷ್ಟು ವರ್ಷ ನನಗಿಲ್ದಿರೋ ಡೌಟು ನಿಮಗೆ ಈಗ ಬಂತ? ನೀವೇ ಹೇಳಿ. ನಿಮ್ಮದು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ವಾ? ಹೌದು. ಹಾಗಿದ್ರೆ ನಾನು ಇಲ್ಲಿಗೆ ಬಂದಿರೋದು ಅದ್ರ ರಿಲೇಟೆಡ್ ಕೆಲಸ ಮಾಡೋದಿಕ್ಕೆ ತಾನೆ? 100%. ಮತ್ತೆ ಯಾಕೆ ಮಕ್ಕಳ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಾ? ಮಕ್ಕಳನ್ನ ಇಷ್ಟಪಟ್ಟರೆ ನಾವು ಮಾಡೋ ಕೆಲಸನೂ ಇಷ್ಟಪಡ್ತೀನಿ ಅನ್ನೋ ನಂಬಿಕೆ ನಂದು. ಎನಿವೇ, ನಿಮ್ಮ ಜಾಬ್ ಕನ್ಫರ್ಮ್ ಆಯಿತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಾನ್ವಿ, ಅಲ್ಲಿ ಹೋಗ್ಬೇಡ, ಮೇಲೆ ಹೋದ್ರೆ ಬಿಡ್ತೀಯ. ಓ, 1 minute. ಬಾ ಪುಟಿ, ಪುಟಿ ಬಪ್ಪ. ಪುಟ, ಏನಾಯ್ತು? ಸರ್, ನಾನು ನೀರು ಕುಡಿದು ಬರೋ ಅಷ್ಟರಲ್ಲಿ ಮಗು ಮೇಲತ್ಬಿಟ್ಟಿದೆ. ಎಷ್ಟು ಹೇಳಿದ್ರು ಕೆಳಗೆ ಇಳಿತಾ ಇಲ್ಲ. ಬಂಗಾರಿ, ಯಾಕಮ್ಮ ಅಲ್ಲಿ ಕೂತಿದ್ಯಾ? ಬಾಯಲ್ಲಿ ಪಪ್ಪನ ಮಾತು ಕೇಳ್ತೀಯಲ್ವಾ ನೀನು? ಜಾಣ ಬರಿ ಬಾ. ನಾನ್ ಬರಲ್ಲ. ನಿನಗೆ ಅಲ್ಲಿಂದ ಬಿದ್ರೆ ಏಟಾಗಲ್ವಾ? ಆಗ್ಲಿ, ಐ ಡೋಂಟ್ ಕೇರ್. ಪ್ಲೀಸ್ ಕಮ್ ಡೌನ್ ಬೇಬಿ. ನಾನ್ ಬರಲ್ಲ. ನಿನಗೆ ಜ್ವರ ಇದೆ ಅಲ್ವಾ? ಐ ನೋ. ಅದಕ್ಕೆ ನೀನು ಮೆಡಿಸಿನ್ ತಗೋಬೇಕಲ್ವಾ? ದಟ್ ಈಸ್ ಅ ನಾಟ್ ಮೆಡಿಸನ್. ಮತ್ತೆ? ಇಟ್ಸ್ ಸಿರಪ್. ಅಫ್ಕೋರ್ಸ್ ಅದು ಸಿರಪ್ಪೇ. ಆದರೂ ನೀನು ಆ ಸಿರಪ್ನ ತಗೋಬೇಕಲ್ವಾ? ಇಲ್ಲಿ ಬಾಯಲ್ಲಿ. ಸಾರಿ, ಐ ಕಾಂಟ್ ಕಮ್. ಪಾಪು ಯಾರ ಫೋಟೋನ ಇಟ್ಕೊಂಡಿರೋದು? ಅವ್ರ ಅಮ್ಮ ಫೋಟೋ. ಹಾಯ್ ಸಾನ್ವಿ ಪುಟ್ಟ. ನೀನ್ ಜಾಣ ಮರಿ ಅಲ್ವಾ? ಹೇಳಿದ ಮಾತು ಕೇಳ್ತೀಯ ಅಲ್ವಾ? ಬಾ ಕೆಳಗಡೆ ಇಳಿ. ಅಮ್ಮ, ನಿಂಗೆ ಜ್ವರ ಬಂದಿದೆ ಅಲ್ವಾ? ನಿಂಗೆ ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕೆಟು, ಒಟ್ನಲ್ಲಿ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ? ನೀನು ಇದನ್ನೆಲ್ಲ ತಿನ್ನಬೇಕು ಅಂದರೆ ಫಸ್ಟು ನೀನು ಹಲ್ಲು ಉಳ್ಕಲ್ಲಾಗಿದೆಯೋ ಇಲ್ವೋ ಅಂತ ನೋಡಬೇಕು. ಹೇಳಿ ಆ ಮಾಡು. ವಾ, ಏನೂ ಆಗಿಲ್ಲ. ನೀನು ಸ್ವೀಟ್ಸ್ ಎಲ್ಲ ತಿನ್ಬೋದು. ಹೈ-ಫೈ. ಅಣ್ಣ ಸಿರಪ್ ಕೊಡಿ. ಇದು ಅಷ್ಟೇ, ತುಂಬ ಸ್ವೀಟಾಗಿರುತ್ತೆ. ಫಸ್ಟು ನೀನು ಇದನ್ನು ಕೊಡಿ, ಆಮೇಲೆ ನಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ. ಸರಿ. ಇಲ್ಲಿ ಆ ಮಾಡು. ಗುಡ್ ಗರ್ಲ್. ಇನ್ಮೇಲೆ ನಿನಗೆ ಜ್ವರನೇ ಬರಲ್ಲ, ಓಕೆನಾ? ಅಮ್ಮ ಪ್ಲೀಸ್, ನನ್ನ ಬಿಟ್ಟು ಇನ್ನು ಎಲ್ಲೂ ಹೋಗಬೇಡಿ. ಐ ಲವ್ ಯು. ಮಗು ಕೊಡಿ, ಹಿಡ್ಕೊತೀನಿ. ಪರವಾಗಿಲ್ಲ, ನಿದ್ದೆ ಮಾಡ್ತಿದ್ದಾಳೆ. ನನ್ನ ಮಗಳು ನಿಮ್ಮನ್ನ ಅಮ್ಮ ಅಂತ ಕರೆಯೋದಕ್ಕೆ ಕಾರಣ ಏನು ಅಂದರೆ, ಅವಳ ಪ್ರಕಾರ ನೀವೇ ಅವಳು ನಿಜವಾದ ಅಮ್ಮ. ಏನು ಹೇಳ್ತಿದ್ದೀರಾ? ಹೌದು, ಇಷ್ಟು ದಿನ ಕಾಣ್ದಿರೋ ಅಮ್ಮನಿಗೋಸ್ಕರ ತುಂಬ ಒದ್ದಾಡ್ತಾ ಇದ್ಲು. ಆದರೆ ಇವತ್ತು ನೀವು ಅವಳು ಕಣ್ಣು ಮುಂದೆ ಕಾಣಿಸ್ಕೊಂಡ್ಮೇಲೆ ನೋಡಿ, ನಿಮ್ಮ ಹೆಗಲ ಮೇಲೆ ತುಂಬ ಖುಷಿಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಸರ್, ನೀವು ಏನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಸಾನ್ವಿ ನಿಮ್ಮನ್ನ ಅಮ್ಮ ಅಂತ ಯಾಕೆ ಕರೆದು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಹೌದು.
ನನ್ನ ಸ್ಕೆಚ್ ಇದು. ಯಾರು ಬಿಡಿಸಿದ್ರು? ನಿಮ್ಮ ಹತ್ರ ಹೇಗೆ?